ಎಸ್ಐಆರ್ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆ. ಆದರೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲದಷ್ಟು ಎಸ್ಐಆರ್ ಯುದ್ಧ ಕರ್ನಾಟಕದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ವಿರುದ್ಧ ವಿಪಕ್ಷಗಳು ವಿಡಿಯೋ ಬಾಂಬ್ ಸಿಡಿಸ್ತಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಅಧ್ವಾನ, ಕಂಡಲ್ಲಿ ದಾಖಲೆ ಪರಿಶೀಲನೆ. ಮಸೀದಿಯಲ್ಲಿ, ದೇವಸ್ಥಾನದಲ್ಲಿ, ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಎಸ್ಐಆರ್ ವಿಡಿಯೋಗಳ ಯುದ್ಧ. ಎಸ್, ವಿಡಿಯೋ ಬಾಂಬ್. ಅಮೆರಿಕ ಇರಾನ್ ಯುದ್ಧದಲ್ಲಿ ಯಾವ ರೀತಿ ಬಾಂಬ್ ಮಿಸೈಲ್ಗಳ ದಾಳಿ ನಡೆದಿತ್ತೋ ಅದೇ ರೀತಿ ರಾಜ್ಯದಲ್ಲಿ ನಡೀತಾ ಇರುವ ಎಸ್ಐಆರ್ ವಿರುದ್ಧ ವಿಪಕ್ಷಗಳ ವಿಡಿಯೋ ಬಾಂಬ್ ಸಿಡಿಸ್ತಿದ್ದಾರೆ. ನಿಯಮದ ಪ್ರಕಾರ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪರಿಶೀಲಿಸಬೇಕು. ಆದ್ರೆ ಈ ನಿಯಮವನ್ನ ಬಿಎಲ್ಒಗಳು ಅಕ್ಷರಶಃ ತಿಪ್ಪೆಗೆಸ್ತಿದ್ದಾರೆ. ಮಸೀದಿ, ಮಂದಿರ, ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಮಾಡ್ತಾ ಇರೋ ದೃಶ್ಯಗಳನ್ನ ವಿಪಕ್ಷಗಳ ನಾಯಕರು ರಿಲೀಸ್ ಮಾಡ್ತಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಮಸೀದಿಯೊಂದರಲ್ಲಿ ಸರ್ವೆ ಮಾಡ್ತಾ ಇದ್ದ ಬಿಎಲ್ಒಗಳನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡು ಓಡಿಸಿದ್ದಾರೆ. ಹಾಸನದ ಬೇಲೂರಿನ ಕಲ್ಯಾಣ ಮಂಟಪದಲ್ಲಿ, ಹುಬ್ಬಳ್ಳಿಯ ತುಳಜಾ ಭವಾನಿ ದೇವಸ್ಥಾನದಲ್ಲಿ, ಕೋಲಾರದ ಕುರುಬರಪೇಟೆ ಹಾಗೂ ಶಾಹೀನ್ ಶಾ ನಗರದ ಮಸೀದಿ ಮತ್ತು ಅಂಗನವಾಡಿಗಳಲ್ಲಿ ಬಿಎಲ್ಒಗಳು ಠಿಕಾಣಿ ಹೂಡಿದ್ದಾರೆ. ತುಮಕೂರಿನ ಕುಣಿಗಲ್ನಲ್ಲಿ ಬಿಎಲ್ಒಗಳೇ ಇಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಸಾಮೂಹಿಕ ಅರ್ಜಿ ಭರ್ತಿ ಮಾಡ್ತಿದ್ದ ದೃಶ್ಯವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಅವರೆಲ್ಲ ಬದುಕವ್ರ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತಿ ಅಂತ ಗೊತ್ತಾ ನಿಮಗೆ? ಅವರೆಲ್ಲ ಏನೇನ್ ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? ಅಲ್ಲ, ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಇಲ್ಲ, ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ಸಿಎಂ ಮನೆಯಿಂದಲೇ ಎಸ್ಐಆರ್ ಅಕ್ರಮ ಶುರು, ಎಚ್ಡಿಕೆ ಗಂಭೀರ ಆರೋಪ. ಇದೇ ವಿಚಾರ ಮುಂದಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ, ಎಸ್ಐಆರ್ ಅಕ್ರಮ ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಶುರುವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಮೊದಲನೆಯ ಪೂಜೆ ಫೌಂಡೇಶನ್ನು ಈ ಎಸ್ಐಆರ್ನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡ್ಬೋದು ಅಂತಕ್ಕಂಥದ್ದನ್ನು ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಜಯನಗರ, ಗುರಪ್ಪನಪಾಳ್ಯದ ಮಸೀದಿ, ಶಾದಿ ಮಹಲ್ಗಳಲ್ಲಿ ಜನರನ್ನ ಸೇರಿಸಿ ಫಾರ್ಮ್ ಹಂಚಲಾಗ್ತಿದೆ ಅಂತ ಆರೋಪಿಸಿದ್ರು. जुमा मस्जिद के पास एसआर चल रहा है, सब उधर आना ಆ ರೀತಿ ಇದರಲ್ಲಿ ಹೇಳ್ತಾ ಇದ್ದಾರೆ. 27 ವಾರ್ಡ್ಗಳಲ್ಲಿ ಎರಡೆರಡು ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ ಡಿಕೆಶಿ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶಿಯರಿಗೆ ಸ್ವರ್ಗವಾಗಿದೆ ಎಂದು ಹರಿಹಾಯ್ದಿದ್ದಾರೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಆಡಳಿತ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದವರ ಸ್ವರ್ಗ ಇದು. ಇಲ್ಲಂಗಲ್ಲ, ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನ ಹಂಚ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಚಿತಾವಣಿ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಈ ಆರೋಪಗಳ ಸುರಿಮಳೆಗೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಸಹ ಅಷ್ಟೇ ಆಕ್ರಮಣಕಾರಿ ತಿರುಗೇಟು ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತಿದೆ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಬಿಎಲ್ಒಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು. ಈಗ ಸಿಎಂ ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ ಬಿಜೆಪಿ ಜೆಡಿಎಸ್ ಅವರು? ಏನು ಮಾಡ್ತಾ ಇದ್ದಾರೆ? ಇಟ್ ಈಸ್ ಎ ಪ್ಯೂರ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಗವರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ. ಅಬ್ಸಲ್ಯೂಟ್ಲಿ ಯಾರಾದರೂ ಮಾಡಿದರೆ ಅದನ್ನು ಅವರೇ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದೇ ಹೊರತು ರಾಜ್ಯ ಸರ್ಕಾರ ಮಾಡಿಸಿಲ್ಲ. ದೂರು ಪ್ರತಿ ದೂರುಗಳ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್
ಬಿಎಲ್ಒಗಳು ಕಡ್ಡಾಯವಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಭೇಟಿ ನೀಡಲೇಬೇಕು ಎಂದು ಫರ್ಮಾನು ಹೊರಡಿಸಿದ್ದಾರೆ. ಈ ಮಧ್ಯೆ ಬೆಸ್ಕಾಂ ಕೆಆರ್ಪುರಂ ವಿಭಾಗದ ಜೆಇ ಯೋಗೀಶ್ ಗೌಡ ಕರ್ತವ್ಯಕ್ಕೆ ಗೈರು ಹಾಜರಿಯಾಗಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.